ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 10 ವಿಭೂತಿ ಯೋಗದಲ್ಲಿ ಭಗವಂತನ ಐಶ್ವರ್ಯ ಶ್ಲೋಕ 11ರ ಅನುವಾದ ಮತ್ತು ಭಾವಾರ್ಥವನ್ನ ತಿಳಿದುಕೊಳ್ಳೋಣ. ತೇಷಾಮೇವಾನುಕಂಪಾರ್ಥ ಮಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ತು ಜ್ಞಾನದೀಪೇನ ಭಾಸ್ವತ. ಅನುವಾದ: ಸದಾ ನನ್ನ ಸೇವೆಯಲ್ಲಿ ನಿರತನಾಗಿದ್ದು ನನ್ನ ನಾಮಸ್ಮರಣೆ ಮಾಡುತ್ತಾ ಇರುವಂತಹ ನನ್ನ ಭಕ್ತರಿಗೆ ಅನುಕಂಪವನ್ನು ತೋರಲು ಅಜ್ಞಾನದ ಬೆಳಕನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ಅವರಿಗೆ ತೋರಿಸಲು ಮಾರ್ಗವನ್ನು ನಾನೇ ತೋರಿಸುತ್ತೇನೆ. ಸದಾ ನನ್ನ ಸೇವೆಯಲ್ಲಿ ನಿರತರಾಗಿದ್ದು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ಕೃಷ್ಣ ಪ್ರಜ್ಞೆ ಬಿಟ್ಟು ಬೇರೆ ಏನು ಗೊತ್ತಿಲ್ಲದಂತಹ ಪರಮ ಪೂಜ್ಯನೀಯ ನನ್ನ ಭಕ್ತರನ್ನು ಅನುಕಂಪವನ್ನು ತೋರಿಸಿ ಜ್ಞಾನದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ದೂರ ಮಾಡುತ್ತೇನೆ. ಇದರ ಭಾವಾರ್ಥ: ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ನಾಮ ಸಂಕೀರ್ತನೆಯನ್ನು ಚೈತನ್ಯ ಮಹಾಪ್ರಭುಗಳು ವಾರಣಾಸಿಯಲ್ಲಿ ಪ್ರಸಾರ ಮಾಡುತ್ತಿದ್ದಾಗ ಸಾವಿರಾರು ಮಂದಿ ಭಕ್ತರು ಅವರನ್ನು ಅನುಸರಿಸಿದರು. ಆ ದಿನಗಳಲ್ಲಿ ವಾರಣಾಸಿಯಲ್ಲಿ ಅತಿ ಪ್ರಭಾವಶಾಲಿಗಳು ವಿದ್ವಾಂಸರು ಆದಂತಹ ಪ್ರಕಾಶಾನಂದ ಸರಸ್ವತಿಯವರು ಚೈತನ್ಯ ಮಹಾಪ್ರಭುಗಳನ್ನು ಅತಿ ಭಾವುಕರೆಂದು ಹಾಸ್ಯವನ್ನು ಮಾಡಿದ್ದರು. ಕೆಲವೊಮ್ಮೆ ಮಾಯಾವಾದಿ ತತ್ವಶಾಸ್ತ್ರಜ್ಞರು ಕೃಷ್ಣ ಭಕ್ತರನ್ನು ಟೀಕೆ ಮಾಡುತ್ತಾರೆ. ಏಕೆಂದರೆ ಭಕ್ತರಲ್ಲಿ ಬಹುಮಂದಿ ಅಜ್ಞಾನದ ಕತ್ತಲಿನಲ್ಲಿದ್ದಾರೆಂದು, ತತ್ವಜ್ಞಾನದಲ್ಲಿ ಅವರು ಬಹುಮುಗ್ಧರು ಅತಿ ಭಾವುಕರು ಆಗಿರುತ್ತಾರೆ ಎಂದು ಅವರು ಭಾವಿಸುತ್ತಾರೆ. ಆದರೆ ವಾಸ್ತವಾಂಶವು ಅದಲ್ಲ. ಭಕ್ತಿಯ ತತ್ವವನ್ನು ಪ್ರತಿಪಾದಿಸಿದಂತಹ ಪ್ರಗಲ್ಭ ವಿದ್ವಾಂಸರು ಇರುತ್ತಾರೆ. ಅವರ ಅಥವಾ ಆತನ ಗುರುಗಳ ಬರಹಗಳ ಪ್ರಯೋಜನವನ್ನು ಪಡೆದುಕೊಳ್ಳದಿದ್ದರೂ ಸಹ ಭಕ್ತಿ ಸೇವೆಯಲ್ಲಿ ಆತನು ಪ್ರಾಮಾಣಿಕನಾಗಿದ್ದರೆ ಆತನ ಹೃದಯದಲ್ಲಿ ನೆಲೆಸಿರುವಂತಹ ಕೃಷ್ಣನೇ ಅವನಿಗೆ ನೆರವಾಗುತ್ತಾನೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುವಂತಹ ಭಕ್ತನು ಜ್ಞಾನಹೀನನಾಗಿರುವುದಿಲ್ಲ. ಅವನಿಗೆ ಬೇಕಾಗಿರುವಂತಹ ಒಂದು ಅರ್ಹತೆ ಏನೆಂದರೆ ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡುವುದು ಒಂದೇ. ವ್ಯತ್ಯಾಸವನ್ನು ನೋಡದೆ ಪರಿಶುದ್ಧವಾದ ಜ್ಞಾನವು ಇರುವುದಿಲ್ಲ ಅಂತ ಮಾಯಾವಾದಿ ತತ್ವಶಾಸ್ತ್ರಜ್ಞರು ಭಾವಿಸುತ್ತಾರೆ. ಪರಮಪ್ರಭು ಶ್ರೀಕೃಷ್ಣನೇ ಅಂತಹ ಮಾಯಾವಾದಿ ತತ್ವಶಾಸ್ತ್ರಜ್ಞರಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡುತ್ತಾನೆ. ಕೃಷ್ಣ ಭಕ್ತಿ ಸೇವೆಯಲ್ಲಿ ಪ್ರಾಮಾಣಿಕನಾಗಿ ನಿರತನಾಗಿರುವಂತಹ ಭಕ್ತರಿಗೆ ಸರಿಯಾದ ರೀತಿಯಲ್ಲಿ ಜ್ಞಾನವು ಇಲ್ಲದಿದ್ದರೂ, ವೇದಗಳಲ್ಲಿ ಹೇಳಿರುವುದನ್ನು ಅನುಸರಿಸಲು ಶಿಕ್ಷಣವು ಸರಿಯಾದ ಮಟ್ಟಿಗೆ ಇಲ್ಲದಿದ್ದರೂ ಕೂಡ ಅಂತಹ ಪ್ರಾಮಾಣಿಕ ಭಕ್ತರಿಗೆ ಕೃಷ್ಣನೇ ಸರಿಯಾದ ರೀತಿಯಲ್ಲಿ ಅಗತ್ಯವಾದ ಒಂದು ಜ್ಞಾನವನ್ನು ಕೊಡುತ್ತಾನೆ. ಪರಮ ಸತ್ಯವನ್ನು, ಪರಿಪೂರ್ಣ ಸತ್ಯವನ್ನು, ದೇವೋತ್ತಮ ಪರಮ ಪುರುಷನನ್ನು ಊಹಾತ್ಮಕ ಚಿಂತನೆಯಿಂದ ಅರ್ಥ ಮಾಡಿಕೊಳ್ಳುವುದು ಬಹುಶಃ ಸಾಧ್ಯವೇ ಇಲ್ಲ. ಪರಮ ಸತ್ಯನು ಎಷ್ಟು ಶ್ರೇಷ್ಠನು ಎಂದರೆ ಮಾನಸಿಕ ಪ್ರಯತ್ನ ಒಂದರಿಂದಲೇ ಆತನನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದಾನೆ. ಮನುಷ್ಯನು ಎಷ್ಟೋ ಕೋಟಿ ವರ್ಷಗಳು ಕೃಷ್ಣನ ಬಗ್ಗೆ ಊಹಾಪೋಹ ಚಿಂತನೆಗಳು ಮಾಡುತ್ತಾ ಇರಬಹುದು. ಆದರೆ ಭಕ್ತಿ ಸೇವೆಯಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕತೆ ಇಲ್ಲದಿದ್ದರೆ, ಕೃಷ್ಣ ಪ್ರಜ್ಞೆಯ ಬಗ್ಗೆ ಆತನಿಗೆ ಪ್ರೀತಿ ಇಲ್ಲದಿದ್ದರೆ ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಪರಿಶುದ್ಧವಾದ ಭಕ್ತಿ ಸೇವೆಯಿಂದ ಮಾತ್ರ ಕೃಷ್ಣನು ಪ್ರಸನ್ನನಾಗಬಲ್ಲನು. ಆತನು ಊಹಾತೀತ ದಿವ್ಯ ಶಕ್ತಿಯಿಂದ ಭಕ್ತನ ಹೃದಯದಲ್ಲಿ ಪ್ರಸನ್ನನಾಗಬಲ್ಲನು. ಪರಿಶುದ್ಧವಾದ ಭಕ್ತನು ಆತನ ಹೃದಯದಲ್ಲಿ ಸದಾ ಕೃಷ್ಣನನ್ನು ನೆಲೆಗೊಳಿಸಿಕೊಂಡಿರುತ್ತಾನೆ. ಸೂರ್ಯನಂತಿರುವ ಕೃಷ್ಣನ ಸನ್ನಿಧಿಯಲ್ಲಿ ಭಕ್ತನ ಅಜ್ಞಾನದ ಕತ್ತಲೆಯು ಕೂಡಲೇ ಚದುರಿ ಹೋಗುತ್ತದೆ. ಇದು ಪರಿಶುದ್ಧವಾದ ಭಕ್ತನ ಬಗ್ಗೆ ಕೃಷ್ಣನು ತೋರುವಂತಹ ಅನುಕಂಪ. ಲಕ್ಷಾಂತರ ಜನ್ಮಗಳಲ್ಲಿ ಮನುಷ್ಯನು ಪಡೆದ ಐಹಿಕ ಸಹವಾಸದ ಕಲ್ಮಶದ ಸೋಂಕಿನಿಂದ ಮನುಷ್ಯನ ಹೃದಯವನ್ನು ಪ್ರಾಪಂಚಿಕತೆಯ ಅಜ್ಞಾನವು ಮುಚ್ಚಿಟ್ಟಿರುತ್ತದೆ. ಅವನು ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದರೆ ಮತ್ತು ಸದಾ ಹರಿನಾಮ ಸಂಕೀರ್ತನೆಯಾದಂತಹ ಹರೇ ರಾಮ ಹರೇ ಕೃಷ್ಣವನ್ನು ನೆನೆಸಿಕೊಳ್ಳುತ್ತಿದ್ದರೆ ಅಜ್ಞಾನದ ಧೂಳು ಶೀಘ್ರವಾಗಿ ಹೊರಟು ಹೋಗಿ ಜ್ಞಾನವೆಂಬ ಬೆಳಕಿನ ಕಡೆಗೆ ಶೀಘ್ರವಾಗಿ ಏರುತ್ತಾನೆ. ಕಟ್ಟಕಡೆಯ ಗುರಿಯಾದಂತಹ ಶ್ರೀ ಮಹಾವಿಷ್ಣುವನ್ನು
ಹರಿನಾಮ ಸಂಕೀರ್ತನೆಯಿಂದ, ಪರಿಶುದ್ಧವಾದ ಭಕ್ತಿ ಸೇವೆಯಿಂದ ಮಾತ್ರ ಮುಟ್ಟಲು ಸಾಧ್ಯವಾಗುತ್ತೆ. ಊಹಾತ್ಮಕ ಚಿಂತನೆಗಳಿಂದ ಮತ್ತು ವಾದಗಳಿಂದ ಇದು ಸಾಧ್ಯವಿಲ್ಲ. ಪರಿಶುದ್ಧವಾದ ಭಕ್ತನು ಪ್ರಾಪಂಚಿಕತೆಯ ಅಗತ್ಯಗಳ ಬಗ್ಗೆ ಆತಂಕವನ್ನು ಪಡುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಭಕ್ತನು ತನ್ನ ಹೃದಯದಿಂದ ಅಜ್ಞಾನವೆಂಬ ಕತ್ತಲನ್ನು ತೊಡೆದು ಹಾಕಿದಾಗ ಆ ಭಕ್ತನ ಪ್ರೇಮ ಪೂರ್ವಕ ಸೇವೆಗೆ ಸುಪ್ರೀತನಾದಂತಹ ಶ್ರೀಕೃಷ್ಣನೇ ಭಕ್ತನಿಗೆ ಅಗತ್ಯವಾಗಿರತಕ್ಕಂಥ ಪ್ರತಿಯೊಂದನ್ನು ಶ್ರೀಕೃಷ್ಣ ಪರಮಾತ್ಮನೇ ಪ್ರೀತಿಯಿಂದ ಒದಗಿಸುತ್ತಾನೆ. ಭಗವದ್ಗೀತೆಯ ಎಲ್ಲಾ ಉಪದೇಶಗಳ ಸಾರಾಂಶವೂ ಕೂಡ ಇದೆ. ಭಗವದ್ಗೀತೆಯನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡಂತಹ ಭಕ್ತನು ಸಂಪೂರ್ಣವಾಗಿ ತಾನಾಗಿಯೇ ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗತನಾದಂತಹ ಆತ್ಮನಾಗಬಲ್ಲನು. ಭಕ್ತಿ ಸೇವೆಯಲ್ಲಿ ಸರಿಯಾದ ರೀತಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬಲ್ಲನು. ಶ್ರೀಕೃಷ್ಣ ಪರಮಾತ್ಮನೇ ಭಕ್ತನ ನಿರ್ವಹಣೆಯನ್ನು ಪೂರ್ತಿಯಾಗಿ ನಿರ್ವಹಿಸಿಕೊಂಡಾಗ ಅಂತಹ ಭಕ್ತನು ಪ್ರಾಪಂಚಿಕತೆಯ ಎಲ್ಲಾ ಸಮಸ್ಯೆಗಳಿಂದ, ಎಲ್ಲಾ ಗೊಂದಲಗಳಿಂದ, ಎಲ್ಲಾ ಪ್ರಯತ್ನಗಳಿಂದ ಪೂರ್ತಿಯಾಗಿ ಬಿಡುಗಡೆಯನ್ನು ಹೊಂದುತ್ತಾನೆ.